ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಿನ್ನೆ ದಿನ ನಾವು ಅಧ್ಯಾಯ 13 ದೆಹಲಿ ಸುಲ್ತಾನರು 6ನೇ ತರಗತಿಯ ಇತಿಹಾಸ ವಿಭಾಗದ ಭಾಗ 2ರ ಪುಸ್ತಕದ 13ನೇ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತಿನ ದಿನ ಅಧ್ಯಾಯ 14 ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ಬಗ್ಗೆ ಚರ್ಚೆ ಮಾಡೋಣ. ನೀವೇನಾದರೂ ಪ್ರಥಮ ಬಾರಿಗೆ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ದೀರಾ, ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂಬರುವ ಎಲ್ಲ ವಿಡಿಯೋಗಳಿಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಆತ್ಮೀಯರೇ, 1336ರೊಳಗಡೆ ತುಂಗಾಭದ್ರಾ ನದಿಯ ದಕ್ಷಿಣದ ದಡದ ಮೇಲೆ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಅದು ವಿಜಯನಗರ ಸಾಮ್ರಾಜ್ಯ. ಅನೇಕ ವರ್ಷಗಳ ಕಾಲ ಇನ್ನು ದಕ್ಷಿಣ ಭಾರತದೊಳಗೆ ಒಂದು ಮರಾಠರ ನಂತರ ಹಿಂದೂ ಸಾಮ್ರಾಜ್ಯ ಉದಯವಾಗಿತ್ತಂದರೆ ಅದು ವಿಜಯನಗರ ಸಾಮ್ರಾಜ್ಯ ಅಂತ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಈಗಿನ ವಿಜಯನಗರ ಜಿಲ್ಲೆಯ ಹಂಪಿ ಅಂತ ಹೇಳ್ಬೋದಾಗಿತ್ತು. ಸಂಗಮ ಹರಿಹರ ಮತ್ತು ಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತಾರೆ. ಸಂಗಮ ಎಂಬಾತನ ಪುತ್ರರು ತುಂಗಾಭದ್ರಾ ನದಿಯ ದಕ್ಷಿಣ ದಡೆಯ ಮೇಲೆ ಹಕ್ಕ ಮತ್ತು ಬುಕ್ಕ, ಅದಕ್ಕೆ ನಾವು ಹರಿಹರ, ಅವ್ರು ಏನು ಮಾಡ್ತಾರೆ, ಅಡಿಪಾಯವನ್ನು ಹಾಕ್ತಾರೆ. ಸಾಮಾನ್ಯವಾಗಿ ಹರಿಹರ, ಬುಕ್ಕ, ಕಂಪನ, ಮಾರಪ್ಪ, ಮುದ್ದಪ್ಪ ಇವರೇ ಸಂಗಮ ವಂಶದ ಸಹೋದರರು. ಇನ್ನು ವಿಜಯನಗರ ಸಾಮ್ರಾಜ್ಯವನ್ನು 4 ಪ್ರಮುಖ ಮನೆತನಗಳು ಆಳ್ವಿಕೆ ಮಾಡ್ತವೆ: ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ಅಂತ. ಇನ್ನು ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ ವರಹವಾಗಿತ್ತು. ವಿಜಯನಗರ ಸಾಮ್ರಾಜ್ಯದ ಕುಲದೇವರು ವಿರೂಪಾಕ್ಷ ದೇವರಾಗಿದ್ದರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಹಿಂದೂರಾಯ ಸುರತ್ರಾಣ ಎಂಬ ಬಿರುದು ಕೂಡ ಇರುವುದನ್ನು ನಾವು ಕಾಣ್ತೇವೆ. ಹರಿಹರ ಮತ್ತು ಬುಕ್ಕ ವಿಜಯನಗರ ಮೊದಲ 2 ಅರಸರು ಅಂತ. ಹರಿಹರನು ಹಂಪಿಯಲ್ಲಿ ಹೊಸ ರಾಜಧಾನಿಯನ್ನು ಕಟ್ಟಲು ಪ್ರಾರಂಭ ಮಾಡ್ತಾನೆ. ಇದು ನಮಗೆ ಗೊತ್ತಿರಬೇಕಾಗ್ತದೆ. ಪ್ರೌಢದೇವರಾಯನಿಗೆ ಇನ್ನೊಂದು ಹೆಸರು 2ನೇ ದೇವರಾಯ. ಈತ ಸಂಗಮ ವಂಶದ ಪ್ರಸಿದ್ಧ ದೊರೆ. ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ 2ನೇ ದೇವರಾಯನ ಬಗ್ಗೆ ಈ ಮಾತನ್ನು ಹೇಳ್ತಾನೆ: ಇಡೀ ಭಾರತದಲ್ಲಿ ದೇವರಾಯನಂತ ಅರಸವಿಲ್ಲ ಎಂದು ಹೇಳಿರುವುದಲ್ಲದೆ ರಾಯನ ಅಂದರೆ ಪ್ರೌಢದೇವರಾಯನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿದೆ ಅಂತ ಹೇಳ್ತಾನೆ. ಇದು ಇನ್ನೊಂದು ವಿಶಿಷ್ಟತೆ. ಹಂಪಿಯ ಮನಮೋಹಕ ಹಜಾರ ರಾಮಸ್ವಾಮಿ ದೇವಾಲಯ ಕಟ್ಟಿಸಿದವನು 2ನೇ ಪ್ರೌಢದೇವರ. ಇದು ನಾವು ತಿಳ್ಕೊಳ್ಬೇಕಾಗಿದೆ. ಇನ್ನು ಇವನು ರಾಜಧಾನಿಯಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. 2ನೇ ಪ್ರೌಢದೇವರಾಯ ಧರ್ಮ ಸಹಿಷ್ಣುತೆಯನ್ನು ಕಾಪಾಡ್ಕೊಳ್ತಾನೆ. ಹಿಂದೂ, ಮುಸ್ಲಿಂ, ಜೈನ, ಬೌದ್ಧ ಅಂತ ಎಲ್ಲ ಧರ್ಮೀಯರಿಗೂ ಕೂಡ ಆತ ಅಪರ್ಚುನಿಟಿಯನ್ನು ಕೊಡ್ತಾನೆ ಬದುಕ ಮತ್ತು ಬಾಳ್ವೆಯನ್ನು ಮಾಡಲಿಕ್ಕೆ. ತದನಂತರ ಬರೋದು ಸಾಳ್ವ ವಂಶ ಅಂತ ಹೇಳ್ತೀವಿ. ಅದಕ್ಕೆ ನಾವು ಸಾಳ್ವ ವಂಶ ಕೂಡ ಕರಿಬಹುದಾಗಿದೆ. 1485ರಿಂದ 1505ರವರೆಗೆ. ಸಾಳ್ವ ವಂಶ 1485ರೊಳಗೆ ಅಧಿಕಾರ ಬರ್ತದೆ. ಸಾಳ್ವ ನರಸಿಂಹನು ದುರ್ಬಲವಾಗಿದ್ದ ಸಂಗಮ ವಂಶದ 3ನೇ ವಿರೂಪಾಕ್ಷನಿಂದ ರಾಜಧಾನಿಯನ್ನು ವಶಪಡಿಸಿಕೊಂಡು 6 ವರ್ಷ ಆಳ್ವಿಕೆ ಮಾಡ್ತಾನೆ. ತದನಂತರ ತುಳು ವಂಶ ಆಳ್ವಿಕೆ ಬರ್ತದೆ. ಸಾಳ್ವ ನರಸಿಂಹನ ಮಕ್ಕಳು ಅಪ್ರಾಪ್ತರಾಗಿದ್ದ ಕಾರಣ ಅವನ ಸೇನಾನಿಯಾಗಿದ್ದ ತುಳುವ ನರಸನಾಯಕನ ವಶವಾಯಿತು. ಹೀಗಾಗಿ ತುಳುವ ಎನ್ನುವಂತಹ ವಂಶ ಜಾರಿಗೆ ಬಂತು. ಇವನು 509ರಲ್ಲಿ ಮರಣ ಹೊಂದಿದ ನಂತರ ಆತನ ಸೋದರ ಕೃಷ್ಣದೇವರಾಯ ಅಧಿಕಾರಕ್ಕೆ ಬರ್ತಾನೆ. ತುಳುವ ವಂಶದೊಳಗಡೆ ಶ್ರೇಷ್ಠವಾದ ಅರಸ ಯಾರು? ಶ್ರೀಕೃಷ್ಣದೇವರಾಯ. ಇನ್ನೊಂದು ವಿಚಾರ ಏನಂತಂದರೆ, ಇಡೀ ವಿಜಯನಗರ ಸಾಮ್ರಾಜ್ಯದೊಳಗಡೆ ಅತಿ ಪ್ರಸಿದ್ಧ ಶ್ರೇಷ್ಠ ಆಡಳಿತಗಾರ ಮತ್ತು ಧೀರ ನಾಯಕ ಯಾರಪ್ಪ ಅಂದರೆ ಶ್ರೀಕೃಷ್ಣದೇವರಾಯ. ಶ್ರೀಕೃಷ್ಣದೇವರಾಯ ನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ. ತೆಲುಗಿನೊಳಗಡೆ ಅಮುಕ್ತ ಮೌಲ್ಯದೆಂಬ ನಾಟಕವನ್ನು ಬರೀತಾನೆ. ಸಂಸ್ಕೃತದೊಳಗೆ ಜಾಂಬವತಿ ಕಲ್ಯಾಣ ಎಂಬ ನಾಟಕವನ್ನು ರಚನೆ ಮಾಡ್ತಾನೆ. ಕನ್ನಡ ರಾಜ್ಯ ರಮಾರಮನ್ ಎಂಬ ಬಿರುದನ್ನು ಪಡೆದ ಕೀರ್ತಿ ಶ್ರೀಕೃಷ್ಣದೇವರಾಯನಿಗೆ ಸಲ್ತದ. ಇನ್ನು ರಾಮರಾಯ ಶ್ರೀಕೃಷ್ಣದೇವರಾಯನ ಅಳಿಯ. ಈ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ವೈಭವೀಕರಿಸಿದ ಕೀರ್ತಿ ರಾಮರಾಯನಿಗೆ ಸಲ್ತದ. ರಾಮರಾಯ ತನ್ನ ಜೀವನದೊಳಗಡೆ ಅತಿ ಬಲಿಷ್ಠ ಮತ್ತು ಅತಿ ಉತ್ಕೃಷ್ಟವಾದಂತಹ ಕದನವನ್ನು ಸಾರ್ತಾನ ಬಹುಮನಿ ಸುಲ್ತಾನರ ನಡುವೆ. 1565ರೊಳಗಡೆ ರಕ್ಕಸ ತಂಗಡಿ ಯುದ್ಧ, ಇದಕ್ಕೆ ಇನ್ನೊಂದು ಹೆಸರು ತಾಳಿಕೋಟೆ ಕದನ ಅಂತ ಹೇಳ್ತಾನೆ. ಬಹುಮನಿ ರಾಜ್ಯಗಳ ಸುಲ್ತಾನರು ತಮ್ಮ ಒಳಜಗದೊಳಗೆ ಪಾಲ್ಗೊಳ್ಳುವ ರಾಮರಾಯನನ್ನು ಆಮಂತ್ರಣ ಮಾಡ್ತಾರೆ. ಇದರ ಲಾಭವನ್ನು ಪಡೆದ ರಾಮರಾಯ ಸಾಮ್ರಾಜ್ಯವನ್ನು ಕೃಷ್ಣೆಯ ಉತ್ತರಕ್ಕೆ ವಿಸ್ತರಣೆ ಮಾಡ್ತಾನೆ. ಇದು ಕದನಕ್ಕೆ ಪ್ರಚೋದನೆ ನೀಡ್ತದೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಸಮೃದ್ಧಿಯ ಬಗ್ಗೆ ಮಸ್ತರಪಟ್ಟು ದ್ವೇಷಪಟ್ಟು ಇವರೆಲ್ಲ ಏನು ಮಾಡ್ತಾರೆ, ಬಹುಮನಿ ಸುಲ್ತಾನರು ಎಲ್ಲ ವಂಶಸ್ಥರು ಭಿನ್ನಾಭಿಪ್ರಾಯಗಳನ್ನ ಮರೆತು ಒಂದಾಗ್ತಾರೆ. ಹೀಗಾಗಿ ಅವರು ರಾಮರಾಯನ ವಿರುದ್ಧ ಏನು ಮಾಡ್ತಾರೆ, ಯುದ್ಧವನ್ನು ಘೋಷಿಸ್ತಾರೆ. ಇನ್ನು ಸುಲ್ತಾನನು ವಿಜಯನ ವಿರುದ್ಧ ಯುದ್ಧ ಸಾರ್ಥ ಯುದ್ಧಕ್ಕೆ ರಕ್ಕಸ ಸಂಗಡಿ ಕದನ ಅಂತ ಹೇಳ್ತೀವಿ. ದಕ್ಷಿಣ ಭಾರತ ಅತ್ಯಂತ ಭೀಕರವಾದ ಕದನ.
ಈ ರಣರಂಗ ಕೃಷ್ಣಾ ತೀರದ ರಕ್ಕಸಗಿ ಮತ್ತು ತಂಗಡಿಗೆ ಎಂಬ ಗ್ರಾಮಗಳು ನಡೀತು. ಹೀಗಾಗಿ ರಕ್ಕಸ ತಂಗಡಿಗೆ ಕದನ ಕೂಡ ಅಂತಾರೆ. ರಾಮರಾಯ ತಿರುಮಲ ರಾಜನಿಗೆ ಧಾವಿಸಿ ಅಪಾರ ಸಂಪತ್ತನ್ನು ಆನೆಗಳ ಮುಖಾಂತರ ಹೇರಿಕೊಂಡು ಆಂಧ್ರ ಪ್ರದೇಶದ ಪೆನುಗೊಂಡ ಹತ್ರ ಹೋಗ್ತಾನಿವ. ಕೊನೆಯಲ್ಲಿ ಅರವಿಡು ಅರಸರು ವೆಲ್ಲೂರಿನ ರಾಜಧಾನಿ ಮಾಡಿಕೊಂಡು 1446ರವರೆಗೆ ಆಳ್ವಿಕೆ ನಡೆಸ್ತಾರೆ. ಇನ್ನು ಪ್ರವಾಸಿಗರು ಕಂಡಂತಹ ರಾಜಧಾನಿ ವೈಭವದ ಬಗ್ಗೆ ಅನೇಕರು ಒಂದೊಂದು ಮಾತು ಹೇಳ್ತಾರೆ. ಪೋರ್ಚುಗೀಸ್ನ ಪ್ರವಾಸಿಗ ಡೊಮಿಂಗೋ ಪಾಯಸ್ ಅವರು ಒಂದು ಮಾತು ಹೇಳ್ತಾರೆ. ಇಲ್ಲಿ ಎಲ್ಲ ಬಗೆಯ ಸರಕುಗಳಿಂದ ಸಮೃದ್ಧವಾದ ಇಂಥ ನಗರಿಯು ಭೂಮಂಡಲದ ಮೇಲೆ ಬೇರೊಂದೆಡೆ ಇಲ್ಲ ಅಂತ ಹೇಳ್ತಾನೆ. ಇದು ಗೊತ್ತಿರಬೇಕು. ಇನ್ನು ಪರ್ಷಿಯಾ ಅಥವಾ ಇರಾನ್ ದೇಶದ ರಾಯಭಾರಿ ಯಾರು ಅಬ್ದುಲ್ ರಜಾಕ್ ದೇವರಾಯನ್ ಕುರಿತು ಈ ಮಾತು ಹೇಳ್ತಾನೆ. ಭೂಮಂಡಲದ ಮೇಲೆ ವಿಜಯನಗರದಂಥ ಇನ್ನೊಂದು ನಗರವನ್ನು ನಾನು ಕಣ್ಣುಗಳು ನೋಡಿಲ್ಲ ಮತ್ತು ಕಿವಿಗಳು ಕೇಳಿಲ್ಲ ಅಂತ ಹೇಳ್ತಾನೆ. ಇದು ಅಂತಿಂತಿದ್ದ. ನವರಾತ್ರಿ ಉತ್ಸವವನ್ನು ರಾಜಧಾನಿ ಮಹಾನವಮಿ ದಿಬ್ಬದೊಳಗಡೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ರು, ಗೊತ್ತಿರಬೇಕು. ಇನ್ನು ಅದೇ ರೀತಿಯಾಗಿ ಕನ್ನಡದ ಶ್ರೇಷ್ಠ ಕವಿಗಳಾದ ಕುಮಾರವ್ಯಾಸ, ಚಾಮರಾಸ ಮತ್ತು ರತ್ನಾಕರ ವರ್ಣಿ ಇದೇ ಕಾಲದವರಾಗಿದ್ದಾರೆ. ಇನ್ನು ವಿಜಯನಗರ ಕಾಲವು ತೆಲುಗು ಸಾಹಿತ್ಯದ ಸುವರ್ಣ ಯುಗವಾಗಿತ್ತು ಅಂತ ಹೇಳ್ಬೋದು. ಇನ್ನು ಕುಮಾರವ್ಯಾಸ ನಾರಣಪ್ಪ ಕರ್ನಾಟಕ ಭಾರತ ಕಥಾಮಂಜರಿ ಎನ್ನುವಂಥ ಕೃತಿಯನ್ನು ಬರೀತಾನೆ. ಚಾಮರಸನ ಪ್ರಭುಲಿಂಗ ಲೀಲೆ ಅಲ್ಲಮ ಪ್ರಭುವಿನ ಚರಿತ್ರೆಯಾಗಿದೆ, ಇದು ಗೊತ್ತಿರಬೇಕು. ರತ್ನಾಕರ ವರ್ಣಿಯ ಭರತೇಶ ವೈಭವ ಮನಮೋಹಕ ಶೈಲಿಗೆ ಸಂಬಂಧಪಟ್ಟಂಥ ಕೃತಿಯಾಗಿದೆ. ಇನ್ನು ಸಂತರು ಸಂಗೀತವನ್ನು ಬಳಸಿ ಭಕ್ತಿ ಮಾರ್ಗವನ್ನು ಬೋಧಿಸ್ತಾರಲ್ಲ, ಇಂತಹ ಒಂದು ಪಂಥಕ್ಕೆ ದಾಸಪಂಥ ಅಂತ ಹೇಳ್ತಾರೆ. ದಾಸರೊಳಗಡೆ ನಾವು ಪುರಂದರದಾಸರು ಬಹಳ ಮುಖ್ಯವಾದವರು. ಕರ್ನಾಟಕ ಸಂಗೀತ ಪಿತಾಮಹ ಅಂತ ನಾವು ಪುರಂದರದಾಸರವನ್ನು ಕರಿತೀವಿ. ಇನ್ನು ಕನಕದಾಸರ ಪ್ರಮುಖ ಕೃತಿಗಳೆಂದರೆ ಮೋಹನ ತರಂಗಿಣಿ, ರಾಮಧ್ಯಾನಿಯ ಚರಿತೆ ಮತ್ತು ನಳಚರಿತೆ ಮತ್ತು ಹರಿಭಕ್ತ ಸಾರ. ಇವು ಕನಕದಾಸರ ಪ್ರಮುಖ ಕೃತಿಗಳಾಗಿವೆ. ಇನ್ನು ವಿಠ್ಠಲ ಸ್ವಾಮಿ ದೇವಾಲಯದ ಕಿರುಸ್ತಂಭಗಳನ್ನು ನೀವೇನಾದರೂ ಒಂದ್ಸಲ ತಟ್ಟಿದ್ರೆ ಸಪ್ತ ಸ್ವರಗಳು 7 ಸ್ವರಗಳು ಅಲ್ಲಿ ಹುಟ್ಟಲಿಕ್ಕೆ ಪ್ರಾರಂಭ ಆಗ್ತಾವೆ. ಇನ್ನು ವಿದ್ಯಾಶಂಕರ ದೇವಾಲಯ ಶೃಂಗೇರಿ ಒಳಗಿದೆ, ಇದು ನಿಮಗೆ ಗೊತ್ತಿದೆ. ರಾಮಸ್ವಾಮಿ ದೇವಾಲಯ 1000 ಕಂಬಗಳ ಮಂಟಪವನ್ನು ಒಳಗೊಂಡಿದೆ. 1000 ಕಂಬದ ಬಸದಿ ತ್ರಿಭುವನ ತಿಲಕ ಚೂಡಾಮಣಿ ಮೂಡಬಿದಿರೆಯಲ್ಲಿದೆ, ಗೊತ್ತಿದೆ. ಕಾರ್ಕಳ ವೇಣೂರಿನಲ್ಲಿ ಬಾಹುಬಲಿಯ ಏಕಶಿಲಾ ವಿಗ್ರಹಗಳು ಕಂಡುಬರೋದು ನಮಗೆ ಗೊತ್ತಿದೆ. ಇನ್ನು ಬಹುಮನಿ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋದಾದರೆ 1347ರೊಳಗಡೆ ಬಹುಮನಿ ಸಾಮ್ರಾಜ್ಯ ಪ್ರಾರಂಭ ಆಗ್ತದೆ. ಇವರ ರಾಜಧಾನಿ ಬೀದರ್ ಅಂತ ಹೇಳ್ಬೋದು. ಬಹುಮನಿ ಸಾಮ್ರಾಜ್ಯ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಬಹುಮನಿ ಸಾಮ್ರಾಜ್ಯ ಸ್ಥಾಪಕ. ಬಹುಮನಿ ರಾಜ್ಯ ಈಗಿನ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಭಾಗವನ್ನು ಆ ಕಾಲದೊಳಗೆ ಒಳಗೊಂಡಿತ್ತು. ಅರ್ಥ ಆಯ್ತಾ? ಇನ್ನು ಅದೇ ರೀತಿ ಬಹುಮನಿ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಮತ್ತು ಶ್ರೇಷ್ಠವಾದಂಥ ಅರಸ ಯಾರಂತಂದ್ರೆ ಫಿರೋಜ್ ಶಾ ನ್ಯಾಯಪರ, ಉದಾರಿ, ದೈವಿ ಭಕ್ತನಾಗಿದ್ದ. ಲೇಖಕ ಮತ್ತು ಭಾಷಾ ವಿಶಾರದನು ಕೂಡ ಯಾರಾಗಿದ್ದರು? ಫಿರೋಜ್ ಶಾ ಆಗಿದ್ದ. ಫಿರೋಜ್ ಶಾ ಇವನು ದೌಲತಾಬಾದ್ನೊಳಗೆ ಮಹಾರಾಷ್ಟ್ರೊಳಗೆ ಆಕಾಶ ವೀಕ್ಷಣಾಲಯವನ್ನು ಸ್ಥಾಪನೆ ಮಾಡಿದ ಮತ್ತು ಭೀಮಾ ನದಿಯ ತಟದೊಳಗಡೆ ಫಿರೋಜಾಬಾದ್ ಎಂಬ ನಗರವನ್ನು ಕಟ್ಟಿದಂಥ ಕೀರ್ತಿ ಇವನಿಗೆ ಸಲ್ತದೆ. ಇನ್ನು ಸೂಫಿ ಸಂತ ಬಂದೆ ನವಾಜ್ ಅವರಿಗೆ ಹಲವು ಗ್ರಾಮಗಳನ್ನು ಕೂಡ ಉಂಬಳಿಯಾಗಿ ನೀಡ್ತಾನೆ. ಮೊಹಮ್ಮದ್ ಗವಾನ್ ಈತ ಪರ್ಷಿಯಾ ಮೂಲದ. ಇವನು 3ನೇ ಮೊಹಮ್ಮದ್ ಸುಲ್ತಾನನ ಮುಖ್ಯಮಂತ್ರಿಯಾಗಿ ಬರ್ತಾನೆ. ಇವು ಅನೇಕ ಸಾಧನೆಗಳನ್ನು ಕೂಡ ಮಾಡ್ತಾನೆ. ಆ ಸಾಧನೆಗಳು ಕೆಳಗಿನಂತಿವೆ. ಇಸ್ಲಾಮಿಕ್ ಕಾನೂನುಗಳನ್ನು ಆಡಳಿತ ಮುಖಾಂತರ ಇವನು ತೊಗೊಂಡ್ಬರ್ತಾನೆ. ಅಂಚೆ ಕಚೇರಿ ಕಂದಾಯ ಚುರುಕುಗೊಳಿಸ್ತಾನೆ ಮತ್ತು ಭೂ ಫಲವತ್ತತೆ ನೀರಾವರಿ ಸೌಲಭ್ಯವನ್ನು ಗಮನಿಸಿ ಭೂ ಕಂದಾಯ ನಿಗದಿ ಮಾಡ್ತಾನೆ. ಜನರಿಗೆ ಕಿರುಕುಳ ಕೊಡುವ ತೆರಿಗೆಗಳನ್ನು ರದ್ದುಪಡಿಸ್ತಾನೆ. ಬೀದರ್ನೊಳಗೆ ಮದರ್ಸಾ ಎಂಬ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ. ಅಲ್ಲಿ ಖಗೋಳಶಾಸ್ತ್ರ, ಗಣಿತ, ಸಾಹಿತ್ಯ, ಇತಿಹಾಸ ಕೂಡ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ. ಈ ಗ್ರಂಥಾಲಯದೊಳಗೆ 3000 ಹಸ್ತಪ್ರತಿಗಳ ಪುಸ್ತಕಗಳು ಕಂಡು ಬರ್ತಾನೆ. ಮೊಹಮ್ಮದ್ ಗವಾನನ ಸಾಧನೆಗಳನ್ನು ಕಂಡು ಕೆಲವಷ್ಟು ರಾಜ್ಯದ ಸರದಾರರು ಏನು ಮಾಡ್ತಾರೆ, ಒಳಸಂಚು ನಡೆಸಿ ಈತನ ಕೊಲ್ತಾರ. ಅರ್ಥ ಆಯ್ತಾ? ಇನ್ನು ಇವನ ಗವಾನ ಸಮಾಧಿಯ ಮೇಲೆ ಮುಗ್ಧ ಗವಾನನ್ನು ಕೊಲೆ ಮಾಡಲಾಯಿತು ಎಂಬ ಉಲ್ಲೇಖವಿದೆ ಅಂತ ಹೇಳ್ಬೋದು. 5 ಆದಿಲ್ ಶಾಹಿಗಳ ರಾಜ್ಯಗಳನ್ನು ತಿಳ್ಕೊಳ್ಳೋದಾದರೆ ಬಿಜಾಪುರದೊಳಗಡೆ ನಾವು ಬಿಜಾಪುರದ ಆದಿಲ್ ಶಾಹಿಗಳನ್ನು ಕಾಣ್ತೀವಿ. ಮುಂದುವರೆದು ಬೀದರ್ನಲ್ಲಿ ಬರೀದ್ ಶಾಹಿಗಳನ್ನು ಕಾಣ್ತೀವಿ. ಗೋಲ್ಕೊಂಡದಲ್ಲಿ ಕುತುಬ್ ಶಾಹಿಗಳನ್ನು ಕಾಣ್ತೀವಿ. ಅಹಮದ್ ನಗರದೊಳಗೆ ನಿಜಾಮ್ ಶಾಹಿ ಕಾಣ್ತೀವಿ ಮತ್ತು ಬಿರಾರ್ನೊಳಗೆ ಇಮಾದ್ ಶಾಹಿಯನ್ನು ಕಾಣ್ತೀವಿ. ಈ ಬಿಜಾಪುರ್ನ ಆದಿಲ್ ಶಾಹಿ, ಬೀದರ್ನ ಬರೀದ್ ಶಾಹಿ ಇವೆರಡೂ ಕರ್ನಾಟಕದೊಳಗೆ ರಾಜಧಾನಿಯನ್ನು ಒಳಗೊಂಡಂತಹ ಮನೆತನಗಳು ಕೂಡ ಆಗಿದ್ವು ಅನ್ನೋದು ಇನ್ನೊಂದು ವಿಶೇಷತೆ. ಬಹುಮನಿ ಸುಲ್ತಾನನ ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡೋದಾದರೆ ಅರಬ್ಬಿ ಮತ್ತು ಪಾರ್ಸಿ ಸಾಹಿತ್ಯ ಪ್ರೋತ್ಸಾಹವನ್ನು ಪಡ್ಕೊಳ್ತು. ಬಂದೆ ನವಾಜ್ ಖ್ಯಾತ ಸೂಫಿ ಸಂತ ಇದೇ ಕಾಲದವರು, ಇದು ನಿಮಗೆ ಗೊತ್ತಿರಬೇಕಾಗ್ತದೆ. ಇನ್ನು ಅದೇ ರೀತಿ ವಿದೇಶಿ ವಿದ್ವಾಂಸರು ಬಳಸಿದ ದಖನಿ ಎಂಬ ಭಾಷೆ ಕೂಡ ಪ್ರಸಿದ್ಧ ಆಗಿತ್ತು ಅಂತ ಹೇಳ್ಬೋದು. ಈ ದಖನಿ ಮುಂದೆ ಇದು ಉರ್ದು ಭಾಷೆಯಾಗಿ ಬೆಳವಣಿಗೆ ಆಗಲಿಕ್ಕೆ ಸಹಕಾರಿ ಆಯಿತು ಅನ್ನೋದು ಮತ್ತೊಂದು ಪ್ರಮುಖ ವಿಷಯ.
ಇನ್ನು ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಳ್ಳೋದಾದರೆ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದವರು ಬಹುಮನಿ ಸುಲ್ತಾನರು. ಕಲಬುರಗಿ ಬೀದರ್ನೊಳಗಡೆ ಮತ್ತು ಬಿಟ್ಟು ಹೋಗಿರುವ ಅನೇಕ ಕಟ್ಟಡಗಳು ಹಿಂದೂ ಮುಸ್ಲಿಂ ಶೈಲಿಯಲ್ಲಿವೆ. ಇದನ್ನು ಕೂಡ ದಖನಿ ಶೈಲಿ ಕೂಡ ಎಂದು ಪರಿಚಯ ಮಾಡ್ತಾರೆ ಇವರೇ. ಬಹುಮನಿ ಸುಲ್ತಾನರ ಮೊದಲ ರಚನೆ ಅಂದರೆ ಕಲಬುರಗಿಯ ಜಾಮಿಯಾ ಮಸೀದಿ ಅನ್ನು ಕಟ್ತಾರೆ. ಜಾಮಿ ಮಸೀದಿ ಕಟ್ಟಿಸಿದವರು ಮೊಹಮ್ಮದ್ ಶಾ ಅಂತ ಹೇಳ್ಬೋದು. ಬಂದೇ ನವಾಜರ ಸಮಾಧಿ ಕಲಬುರಗಿ ಒಳಗೆ ಇನ್ನೊಂದಿದೆ, ಅದು ಕೂಡ ಪ್ರಮುಖವಾದ ರಚನೆ ಇದೆ. ಮತ್ತು ಬೀದರ್ನೊಳಗಡೆ ಸೋಲಾಕಾಂಬ ಮಸೀದಿ ಇದೆ, ಇದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ಇನ್ನು ಅದೇ ರೀತಿ ಬೀದರ್ನಲ್ಲಿ ಅಷ್ಟೂರಿನ 12 ಸಮಾಧಿಗಳು ಕೂಡ ಸೊಗಸಾಗಿವೆ. ಓಕೆ, ತದನಂತರ ಬಹುಮನಿಯವರ ಅತ್ಯಂತ ಎತ್ತರವಾದ ರಚನೆ ಏನಂತಂದರೆ ಗವಾನನು ಕಟ್ಟಿಸಿದ ಮದರ್ಸಾ. ಇದು 76 ಮೀಟರ್ ಅಂದರೆ 250 ಅಡಿ ಉದ್ದವಿದೆ. ಇನ್ನು ಅದೇ ರೀತಿ ಎರಡನೇ ಇಬ್ರಾಹಿಂ ಶಾ ಬಗ್ಗೆ ತಿಳ್ಕೊಳ್ಳೋದಾದರೆ ವಿಜಯಪುರದ ಸುಲ್ತಾನರೊಳಗೆ ಶ್ರೇಷ್ಠವಾದ ಅರಸ ಮತ್ತು ಅದೇ ರೀತಿಯಾಗಿ ತನ್ನ ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ಓಕೆ, ಇನ್ನು ಅದೇ ರೀತಿಯಾಗಿ ಧರ್ಮ ಸಹಿಷ್ಣು ಆಗಿರ್ತಾನೆ, ಎಲ್ಲ ಧರ್ಮಕ್ಕೂ ಕೂಡ ಪ್ರಾಮುಖ್ಯತೆಯನ್ನು ಕೊಡ್ತಿರ್ತಾನೆ. ತನ್ನ ಅರಮನೆ ಕೋಟೆಯೊಳಗೆ ದತ್ತ ದೇವಾಲಯಗಳ ದುರಸ್ತಿ ಮಾಡ್ತಾನೆ, ಪೂಜೆಗೆ ವ್ಯವಸ್ಥೆ ಮಾಡಿಕೊಡ್ತಾನೆ. ಮುಂದುವರೆದು ಹಿಂದೂ ಮುಸ್ಲಿಂ ಸಂಸ್ಕೃತಿಗಾಗಿ ಇಬ್ರಾಹಿಂ ಶ್ರಮಿಸ್ತಾನೆ. ಉರ್ದು ಭಾಷೆಯೊಳಗೆ ಕಿತಾಬೆ ನವರಸ್ ಪುಸ್ತಕವನ್ನು ಬರೀತಾನೆ. ಕಿತಾಬೆ ನವರಸ್ ಕೃತಿ ಹಿಂದೂ ದೇವತೆಗಳಾದ ಸರಸ್ವತಿ, ಗಣಪತಿ, ಭೈರವ ಸ್ತುತಿಯಿಂದ ಪ್ರಾರಂಭವಾಗ್ತದೆ. ಇಬ್ರಾಹಿಂ ರೋಜಾ ಕೂಡ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಪ್ರಮುಖವಾದ ರಚನೆಯಾಗಿದೆ. ಈ ಎರಡನೇ ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕೂಡ ಕರೀತಾರೆ ಅಂತ ಹೇಳ್ಬೋದು. ಇನ್ನು ಮೊಹಮ್ಮದ್ ಆದಿಲ್ ಶಾ ಇಬ್ರಾಹಿಂ ನಂತರ ಉತ್ತರಾಧಿಕಾರಿ ಆಗ್ತಾನೆ. ವಿಜಯಪುರದ ಅದ್ಭುತವಾದ ಕಟ್ಟಡ ಗೋಲ್ ಗುಂಬಜನ್ನು ಇವರೇ ಕಟ್ಟಿಸ್ತಾರೆ. ಅಸಾರ್ ಮಹಲ ಕೂಡ ಮೊಹಮ್ಮದ್ ಆದಿಲ್ ಶಾ ಕೂಡ ಕಟ್ಟಿಸ್ತಾರೆ. ಇನ್ನು ಅದೇ ರೀತಿಯಾಗಿ ವಿಜಯಪುರದ ಇನ್ನು ವಾಸ್ತುಶಿಲ್ಪದ ಬಗ್ಗೆ ನೋಡೋದಾದರೆ ವಿಜಯಪುರದ ಕೋಟೆ ಭಾರಿ ರಚನೆಯಾಗಿದೆ. 96 ಕೊತ್ತಲಗಳನ್ನು ಹೊಂದಿದೆ, 6 ಮಹಾದ್ವಾರಗಳನ್ನು ಹೊಂದಿದೆ. ಅಸ್ಸಾರ್ ಮಹಲ್ ವರ್ಣರಂಜಿತವಾಗಿ ಕೊಠಡಿಗಳನ್ನು ಕೂಡಿದೆ. ವಿಜಯಪುರದೊಳಗೆ ಜುಮಾ ಮಸೀದಿ ಸುಂದರವಾಗಿದೆ, ಇದು ಗೊತ್ತಿದೆ ನಿಮಗೆ. ಇಬ್ರಾಹಿಂ ರೋಜಾದೊಳಗೆ ಒಂದು ಕಟ್ಟಡ ಮಸೀದಿ ಮತ್ತೊಂದು ಸಮಾಧಿ ಕೂಡ ಆಗಿದೆ ಅಂತ ಹೇಳ್ಬೋದು. ಗೋಲ್ ಗುಂಬಜವು ಜಗತ್ತಿನಲ್ಲಿ ಹಿರಿಗಾತ್ರದಲ್ಲಿ 4ನೇದು, ಭಾರತದೊಳಗೆ ಅತಿ ದೊಡ್ಡದು ಕೂಡ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇನ್ನು ಕಾಲಗಣನೆಯ ಬಗ್ಗೆ ತಿಳ್ಕೊಳ್ಳೋದಾದರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು 1336 ವಿಜಯನಗರ 1336ರಿಂದ 1646 ಆಳ್ವಿಕೆ ಮಾಡ್ತದೆ. ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ. ಎಲ್ಲ ಮನೆತನದೊಳಗೆ 1509ರಿಂದ 29 ಆಳ್ವಿಕೆ ಮಾಡ್ತಾನೆ, ಸುಮಾರು 20 ವರ್ಷ. ರಕ್ಕಸ ತಂಗಡಿ ಕದನ 1565 ನಡೀತದೆ. ಇದರ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಅಫ್ಕೋರ್ಸ್ ತಾಳಿಕೋಟೆ ಕದನವಾಗಿದೆ. ಇನ್ನು ಬಹುಮನಿ ರಾಜ್ಯದ ಆಳ್ವಿಕೆ ಕಾಲ 1347ರಿಂದ 1489 ಬೀದರ್ನೊಳಗೆ ಮದರಸಾವನ್ನು ಸ್ಥಾಪನೆ ಮಾಡಿದ್ದು 1461. ಆದಿಲ್ ಶಾಹಿಗಳ ಆಳ್ವಿಕೆ ಪ್ರಾರಂಭ ಆಗಿದ್ದು 1489ರಿಂದ 1686 ಆರಂಭವಾಗಿದೆ. ಇನ್ನು ಇಬ್ರಾಹಿಂ ರೋಜಾ ರಚನೆ 1626 ಆಗ್ತದೆ. ಗೋಲ್ ಗುಮ್ಮಟ್ ರಚನೆ 1650 ಸ್ಟಾರ್ಟ್ ಆಗ್ತದೆ. ಫಕೀರ ಮೊಹಮ್ಮದ್ ಸಾಧು ಕೂಡ ಫಕೀರ ಅಂದರೆ ಮೊಹಮ್ಮದೀಯ ಸಾಧು ಅಂತ, ಇದು ಹೊಸ ಪದವಾಗಿದೆ, ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇನ್ನು ಅದೇ ರೀತಿಯಾಗಿ ನಾವು ಕೊತ್ತಲ ಅಂದರೆ ಕೋಟೆಯ ಪ್ರಕಾರದ ಮೇಲೆ ಕಟ್ಟುವ ಗುಮ್ಮಟ ಅಥವಾ ಪಾರಸಿ ಅಂತ ಹೇಳ್ಬೋದು. ಇನ್ನು ಪಾರಸಿ ಅಂತಂದರೆ ಪರ್ಷಿಯಾ ದೇಶದ ಭಾಷೆ, ದಕ್ಕನ್ ಅಂದರೆ ದಕ್ಷಿಣ ಭಾರತ ಪ್ರದೇಶವಾಗಿದೆ. ಆದಮೇಲೆ ಇವತ್ತಿನ ನಾವು ಅಧ್ಯಾಯ 14 ಅದನ್ನು ಕಂಪ್ಲೀಟಾಗಿ ಮುಗಿಸಿದ್ವಿ. ಮತ್ತು ಮುಂದಿನ ತರಗತಿಯಲ್ಲಿ ನಾವು ಅಧ್ಯಾಯ 15 ಮೊಘಲರು ಮತ್ತು ಮರಾಠರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವೀಡಿಯೋಸ್ಗಳನ್ನು ಇಷ್ಟಪಡ್ತಾ ಇದ್ದರೆ ನಾನು 6ನೇ ತರಗತಿಯ ಸುಮಾರು 14 ವೀಡಿಯೋಗಳನ್ನು ಇಲ್ಲಿಗೆ ನಾನು ಮಾಡಿ ಮುಗಿಸಿದ್ದೇನೆ. ಮತ್ತು ಮುಂದೆ ಸುಮಾರು 23-24 ವೀಡಿಯೋಗಳನ್ನು ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ವೀಡಿಯೋಸ್ಗಳು ಇಷ್ಟಪಡ್ತಾ ಇದ್ದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಉಪಯೋಗವಾಗಲಿ. ನೀವು ಕೆಲಸ ಮಾಡ್ತಾ ಇರುವಾಗ, ನೀವು ಟ್ರಾವೆಲಿಂಗ್ ಮಾಡ್ತಾ ಇರುವಾಗ, ನೀವು ಏನೋ ಒಂದು ಸಮಯವನ್ನು ಖಾಲಿ ಇದ್ದಾಗ ನೀವು ಈ ಜಸ್ಟ್ ಆಡಿಯೋನ ಕ್ಲಿಪ್ಪನ್ನು ಕೇಳಿದರೂ ಕೂಡ ನಿಮಗೆ ಪರೀಕ್ಷೆ ಒಳಗಡೆ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳೋಕ್ಕೆ ಸಹಾಯ ಆಗ್ತಾ ಇದೆ ಮತ್ತು ನಿಮಗೆ ಉಪಯುಕ್ತಕಾರಿ ಆಗ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ. ಉಪಯುಕ್ತಕಾರಿ ಆಗ್ತಾ ಇದ್ರೆ ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.